ಇವತ್ತು ಆ್ಯಕ್ಚುಲಿ ನಾನು ಒಬ್ಬಳೇ ಎಲ್ಲ ಕಡೆ ಸುತ್ತಾಡ್ತಿದ್ದೀನಿ. ಎಷ್ಟು ಬಿಸಿ ಅಂತ ಇಟ್ಸ್ ರಿಯಲಿ ನೈಸ್ ಒನ್. ಲಾಸ್ಟ್ ಒಂದು ವ್ಲಾಗಲ್ಲಿ ಹೇಳಿದಾನ ನಾನು ಎಲ್ಲೆಲ್ಲಿ ಹೋಗ್ತೀನೋ ಅಲ್ಲೊಂದೊಂದು ಬ್ರೇಸ್ಲೆಟ್ ತೊಗೊತೀನಿ ಅಂತ. ಸರಿ, ಇದು ಹಂಗೆ ಕಣ್ಣಾರೆ ನೋಡೋಕೆ ಸಿಕ್ಕಾಪಟ್ಟೆ ದೊಡ್ಡದಾಗಿದೆ. ರೆಂಟ್ ಮಾಡ್ಕೊಂಡಿದ್ದು ಇಟ್ ವಾಸ್ ಸೋ ವರ್ತ್ ಬಿಕಾಸ್ ಅಷ್ಟು. ಹಾಗೆ ಬ್ರೇಕ್ಫಾಸ್ಟಲ್ಲಿ ಬ್ರೇಕ್ಫಾಸ್ಟ್ ಹೋಟೆಲಲ್ಲಿ ಇದೆಲ್ಲ ಆಪ್ಷನ್ಸ್ ಇರುತ್ತೆ ನೋಡಿ. ಗೋಯಿಂಗ್ ಟು ಒನ್ ಬೀಚ್. ಇಲ್ಲಿ ಐಲ್ಯಾಂಡ್ ಅಲ್ವಾ, ಫುಲ್ ಬೀಚ್ ಇರೋದು. ಆ್ಯಂಡ್ ದಿಸ್ ಇಸ್ ದ ಹೋಟೆಲ್ ವಿ ಆರ್ ಸ್ಟೇಯಿಂಗ್ ಇನ್. ಜೇನು 3 ಅಂತ ಹೆಸರು. ಥಾಟ್ ಜಸ್ಟ್ ಲೈಕ್ ಎಲ್ಲಿ ಒಂದು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡ್ಕೊಳ್ಳೋಣ ಅಂತ. ಎಲ್ಲನ ಒಂದು ಸಿಂಗಲ್ ಬೆಡ್ ಎಲ್ಲನ ಕಾಣಿಸಿದ್ರೆ ನಾವು ಶಿಸ್ತಾಗಿ ಒಂದು ರೌಂಡ್ ಮಾಡ್ಕೊಬೋದು. ಎಲ್ಸಿ ಆ್ಯಕ್ಚುಲಿ ಇಲ್ಲಿರೋ ಈ ಸ್ಯಾಂಡೂ ಬಿಸಿನೇ ಇದೆ ಅಪ್ಪ. ನೀರಲ್ಲಿ ಒಂದು ಸ್ವಲ್ಪ ತಗೋಣ ಅಂದರೆ ಮತ್ತೆ ನೋಡೋಣ. ದಿಸ್ ಇಸ್ ಆಲ್ ಪಾಲ್ಮಾ ಅಂತ ಪ್ಲೇಸ್. ದಟ್ ಇಸ್ ದ ಪ್ಲೇಸ್ ವಿ ಆರ್ ಸ್ಟೇಯಿಂಗ್ ಇನ್ ಮಲ್ಲೋರ್ಕಾ. ಲಾಸ್ಟ್ ಟೈಮ್ ಒಬ್ಬರು ದೇವರ್ ಲೈಕ್ ಸೀನ್ರೀಸ್ನ ತೋರಿಸಿ ಜಾಸ್ತಿ ಅಂತ ಅಂದಿದ್ರು. ಅದಕ್ಕೆ ನಾನು ಈ ಟೈಮ್ ಬರೀ ತೋರಿಸ್ತಾ ಇದ್ದೀನಿ. ವಾಟರ್ ಎಷ್ಟು ಕ್ರಿಸ್ಟಲ್ ಕ್ಲಿಯರ್ ಇದೆ ನೋಡಿ. ಇಲ್ಲೇ ಇದು ಸ್ಕೂಬಾ ಡೈವ್ ಮಾಡೋದಕ್ಕೆ ಕರ್ಕೊಂಡು ಹೋಗ್ತಾರೆ. ಹಿಂಗೆ ಇವರೆಲ್ಲ ರೆಡಿ ಆಗ್ತಾ ಇದ್ದಾರೆ. ಎಲ್ಲರೂ ಹೋದ್ರು ಅಂತ ಐ ಆಮ್ ಜಸ್ಟ್ ರೀಡಿಂಗ್ ದಿಸ್ ಬುಕ್. ಇದ್ರ ಕೆಳಗಡೆ ದಿಸ್ ಬುಕ್ ನೇಮ್ ಇಸ್ ಕಾಲ್ಡ್ ಅಬ್ರಾಡ್ ಇನ್ ಜಪಾನ್ ಅಂತ. ಇಟ್ಸ್ ರಿಯಲಿ ನೈಸ್ ಒನ್. ಏನಾರು ಮಾಡಬೇಕಲ್ಲ ಅಂತ ಐ ಆಮ್ ಜಸ್ಟ್ ಫುಲ್ ಕಾಲೆಲ್ಲ ಆಲ್ರೆಡಿ ಕಪ್ಪಾಗಿದೆ. ಬಟ್ ಸ್ಟಿಲ್ ಎಲ್ಲರೂ ಅಂದ್ಕೊಂಡು ಟ್ಯಾನ್ ಆಗ್ತಾ ಇದ್ದಾರೆ. ಅಂದ್ಕೊಂಡು ತುಂಬ ಬ್ಯಾಕೆ ಆಗ್ತೈತಂತೆ. ಏನಾದ್ರು ಕುಡಿಯೋಣ ಅಂತ ಬಂದರೆ ಒಂದೇ ಒಂದು ಕೋಕ್ ತೊಗೊಂಡೆ ಗೈಸ್. ನೋಡಿ ಪ್ರೈಸ್ ಲಿಟ್ರಲಿ 410 euros ಅಂದರೆ ಒಂದು 400 rupees. ಅಪ್ಪ, ಒಂದೇ ಒಂದು ಕೋಕ್ಗೆ ಇವರು ಇಷ್ಟು ಚಾರ್ಜ್ ಮಾಡ್ತಾರೆ ಇದರಲ್ಲಿ. ಹಿಂಗೆ ಕೂತ್ಕೊಂಡು ಸುಮ್ಮನೆ ಇನ್ನೂ 1 hour ಇದೆ. ಅಪ್ಪ ನನಗಂತೂ ಈ 3 hours ಇಟ್ ವಾಸ್ ಲೈಕ್ ಎಷ್ಟೊತ್ತಾಯಿತು ಅನ್ನೋ ಥರ ಫೀಲಿಂಗ್ ಇತ್ತು. ಬಟ್ ಇನ್ನೂ ಬಂದಿಲ್ಲ ಅವರೆಲ್ಲ ಯಾರು. ಲೈಕ್ ಈ ಟೋಲ್ಡ್ ಇಟ್ ವಿಲ್ ಬಿ ಡನ್ ಬೈ 12:30 ಅಂತ. ಅಷ್ಟೇ ಒಂದು ವ್ಲಾಗಲ್ಲಿ ಹೇಳಿದಾನ ನಾನು ಎಲ್ಲೆಲ್ಲಿ ಹೋಗ್ತೀನೋ ಅಲ್ಲೊಂದೊಂದು ಬ್ರೇಸ್ಲೆಟ್ ತೊಗೊತೀನಿ ಅಂತ. ಸೊ ಅದಕ್ಕೋಸ್ಕರ ಯಾಕೆ ತೊಗೊಳ್ಳೋದು ಅಂತ ನೋಡ್ತಾ ಇದ್ದೀನಿ. ಮಲೋರ್ಕಾದು ಬ್ರೇಸ್ಲೆಟ್ ತೊಗೊಂಡೆ. ಮಲ್ಲೋರ್ಕಾ ಅಂತ ಬಂದಿಲ್ಲ, ಅದೇ ಅದು. ಬಾಟ್ ಇಟ್ ಇನ್ ಸ್ಪೇನ್. ಅನದರ್ ಬ್ರೇಸ್ಲೆಟ್ ಆಡ್ ಟು ಮೈ ಲಿಸ್ಟ್. ಸಂತಾನಿ ಅನ್ನೋ ಒಂದು ಜಾಗಕ್ಕೆ ಬಂದಿದ್ವಿ. ಇಟ್ಸ್ ಲೈಕ್ ದಿಸ್ ಊಟ ಮಾಡೋಣ ಅಂತ. ಸೊ ಸಾಪುಟ್ಟಿಕ್ಕಾಗೆ ಕುತ್ಕೊಂಡು ತಿನ್ನೋಕ್ಕೆ ಹೇಳಿದ್ರು. ಬಟ್ ಆಚೆ ಎಷ್ಟು ಬಿಸಿ ಇದೆ ಗೈಸ್. ಬೆಳಗ್ಗೆ ತಿಂದಿರೋದೇ ಕರಗಿಲ್ಲ. ಇನ್ನು ಈ ಬಿಸಿ ಕರಗಲ್ಲ ಅನಿಸುತ್ತೆ. ನನಗೆ ಪಾಸ್ತಾ ಆರ್ಡರ್ ಮಾಡಿದ್ದೆ. ಡ್ರಿಂಕ್ ತೊಗೊಂಡು ಚೆನ್ನಾಗಿದೆ ಇದು ಆಂಬಿಯನ್ಸ್ ಎಲ್ಲ. ಸಂತಾನಿ ಅಂಜಾಗು ಕಟನ್ ತಿನ್ನೋಣ. ಸ್ಟ್ರೀಟ್ಸ್ ಎಲ್ಲ ನೋಡಿ ಚೆನ್ನಾಗಿದೆ. ಸಂತಾನಿ ಜಾಗದ್ದು. ಸೊ ಈಗ ನಮ್ಮ ಸ್ಪೇನಲ್ಲಿ 5ನೇ ಜಾಗ ಇದು. ಇದನ್ನು ಸೇಮ್ ಅದೇ ಕಾಬಲ್ ಸ್ಟೋನ್ಸು ಅದು ಇದು ಎಲ್ಲ ಇಟ್ಟಿದ್ದಾರೆ. ಐ ಮೀನ್
ಬಿಲ್ಡಿಂಗ್ಸ್ ಎಲ್ಲ ಹಂಗೇನೆ ಇದು ಒಂಥರ ಸ್ಮಾಲ್ ಕ್ಯೂಟ್ ಜಾಗ. 4 ರೋಡ್ ಇದೆ, ಅದಾದಮೇಲೆ ಮತ್ತೆ ಬೀಚ್ ಇದೆ. ಫುಲ್ ಮನೋರ್ಕ ಹಂಗೆ ಇರುತ್ತೆ. ನೈಸ್. ಚಿಕ್ಕ ಸ್ಟ್ರೀಟ್ಸು, ಸೊ ಎಲ್ಲ ನ್ಯಾರೋ ಇದೆ. ಸಂಡೇ ಅಂತ ರೋಡೆಲ್ಲ ನೋಡಿ ಎಷ್ಟು ಖಾಲಿ ಇದೆ. ಚೆನ್ನಾಗಿರುತ್ತೆ ಇಲ್ಲಿ, ಯಾವುದು ಜನ ಇರ್ಬಾರ್ದು, ಎಸ್ಪೆಷಲಿ ಟೂರಿಸ್ಟ್ ಪ್ಲೇಸಸ್. ಇದು ಸಂತಾನಿದು ಕೆತ್ತಿಟ್ರು ಮತ್ತು ರೆಸ್ಟಾರೆಂಟ್ಸ್. ಸೊ ಇದೇ ಬೀಚ್. ಈ ಬೀಚಿಗೆ ಬರಬೇಕು ಅಂದರೆ ಮೇಲೆಗಡೆ ಗಾಡಿ ಪಾರ್ಕ್ ಮಾಡಿಬಿಟ್ಟು ಯು ಹ್ಯಾವ್ ಟು ವಾಕ್. ಸುಮ್ಮನೆ ವ್ಯೂ ಹೆಂಗಿದೆ ಈ ಕಡೆ ಅಂತ ನೋಡೋದಕ್ಕೆ ಹೋಗ್ತಾ ಇದ್ದೀನಿ. ಓ ಇಟ್ಸ್ ನೈಸ್. ಜನ ಇಲ್ಲಿಂದ ಡೈವ್ ಮಾಡ್ತಾರೆ. ಇವಾಗ ವಿ ಥಾಟ್ ವಿಲ್ ಗೋ ಬ್ಯಾಕ್ ಟು ದ ರೂಮ್ ಆ್ಯಂಡ್ ಚೇಂಜ್ and then go and watch sunset. ಹೋಗೋಣ. ಇದು ನೀರಲ್ಲಿ ಮುಗಿಸ್ಕೊಂಡು ವಾಪಸ್ ಸ್ಟೆಪ್ಸ್ ಹತ್ಕೊಂಡು ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ and see the sunset now because ಆಯ್ತಲ್ಲ ಸ್ವಿಮ್ಮಿಂಗು ಎಲ್ಲ ಮಾಡಿ. ಅದು ಬೇರೆ ಆ ಬೀಚಲ್ಲಿ ನಾನು ಆ್ಯಕ್ಚುಲಿ ಜಾಸ್ತಿ ವೀಡಿಯೋ ತೆಗಿಯೋದು ಬೇಡ ಅಂದ್ಕೊಂಡೆ, ಬಿಕಾಸ್ ಮೋಸ್ಟ್ ಆಫ್ ದಮ್ ನೋಡ್ ಅಂಡ್ ಇಟ್ಸ್ ನಾಟ್ ರೈಟ್ ಅಲ್ವಾ, ಅದಕ್ಕೋಸ್ಕರ. ಈಗ ನೆಕ್ಸ್ಟ್ ಸ್ಟಾಪ್ ನಾವು ಈ ಪಾಲ್ಮಾದು ಕೆಥೆಡ್ರಲ್ಗೆ ಹೋಗ್ತಾ ಇದ್ವಿ. ಆ್ಯಂಡ್ ಲೈಕ್ ಇದ್ದದ್ದು ಎಂಟ್ರೆನ್ಸ್ ಫೀ ಬಂದುಬಿಟ್ಟು €10 ಏನೋ. ಬಟ್ ನಾವು ಮತ್ತೆ ಆಮೇಲೆ ಫ್ಲೈಟ್ ಕ್ಯಾಚ್ ಮಾಡಬೇಕಲ್ವ ಅಂತ ನೋಡ್ತೀವಿ ಸೈಡ್ ಬಿಕಾಸ್ ಬೇರೆ ಜಾಗಗಳನ್ನೆಲ್ಲ ಕವರ್ ಮಾಡ್ಬೋದು ಅಂತ. ಓಕೆ ನೋಡೋಣ. ಕಡೆ ಪೋರ್ಟು ಕೆಥೆಡ್ರಲ್. ಮೋಸ್ಟ್ಲಿ ಇದು ಪಾಮಾ ಕೆಥೆಡ್ರಲ್ ಹತ್ರ ಇರೋ ಸೆಂಟರ್ ಏನೋ ಗೊತ್ತಿಲ್ಲ. ಮೇಲಿದೆ ಇದು ಅಲ್ಲ ಕೆಥೆಡ್ರಲ್, ಇನ್ನು ಮುಂದೆ ಇದೆ. ಈ ಕಡೆ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ. ನೈಸ್. ಇದೆ ಕೆಥೆಡ್ರಲ್ ನೋಡಿ ಎಷ್ಟು ದೊಡ್ಡದಾಗಿದೆ. ಆ್ಯಕ್ಚುಲಿ ಇದು ಹಂಗೆ ಕಣ್ಣಾರೆ ನೋಡೋಕೆ ಸಿಕ್ಕಾಪಟ್ಟೆ ದೊಡ್ಡದಾಗಿದೆ. ಒಂದು ಸ್ವಲ್ಪ ಈ ಸ್ಟೆಪ್ಸ್ ಎಲ್ಲ ಇದೆ, ಹತ್ಕೊಂಡು ಹೋಗಿ ನೋಡೋಣ ಹತ್ರದಿಂದ ಹೆಂಗೆ ಕಾಣುತ್ತೆ. ಸೊ ಇದೆ ಆ ಕೆಥೆಡ್ರಲ್, ಬಟ್ ಇವಾಗ ಕ್ಲೋಸ್ ಆಗಿದೆ. ಸೊ ಅದಕ್ಕೆ ನಾವು ಅಲ್ಲ ಗೇಟ್ ಒಳಗಡೆನೂ ಹೋಗೋದಕ್ಕಾಗಲ್ಲ. ಸುಮ್ಮನೆ ಕುತ್ಕೊಂಡು ಒಂದು ರೌಂಡ್ ಚಿಲ್ ಮಾಡ್ತಾಯಿದ್ದೀವಿ ಬೇರೆ ಜಾಗಕ್ಕೆ ಹೋಗೋಕ್ಕೆ ಮುಂಚೆ. ಈ ಆರ್ಕಿಟೆಕ್ಚರು ಎಷ್ಟು ಚೆನ್ನಾಗಿದೆ ನೋಡಿ. ಲೈಕ್ ಈ ದಿಸ್ ಈಸ್ ಲೈಕ್ ಐ ಮೀನ್ ಅದೂ ಸ್ಪೇನೇ, ಲೈಕ್ ಬಾರ್ಸಿಲೋನಾಲಿದೆಯಲ್ಲ ದಟ್ ಬೆಸಿಲಿಕಾ, ಜಸ್ಟ್ ಲೈಕ್ ದ್ಯಾಟ್. ಆಬ್ವಿಯಸ್ಲಿ ಸ್ಪೇನ್ ಎಲ್ಲ ಒಂದೇ ಆರ್ಕಿಟೆಕ್ಚರ್ ಅಲ್ವಾ, ಸೊ ಅದಕ್ಕೆ ಅನಿಸುತ್ತೆ. ಇಟ್ಸ್ ವೆರಿ ಬ್ಯೂಟಿಫುಲ್. ಎಷ್ಟು ದೊಡ್ಡದಾಗಿದೆ, ಸೋ ಬಿಗ್ ಆ್ಯಂಡ್ ಬ್ಯೂಟಿಫುಲ್. ಸೊ ದಿಸ್ ಈಸ್ ಲೈಕ್ ದ ಮೋಸ್ಟ್ ಇದೊಂಥರ ಏನಂತಾರೆ ಪಾಶ್ ಕಂಪ್ನಿ ಎಲ್ಲ ಇದೆಯಲ್ಲ, ಸಿ ಎಕ್ಸಾಂಪಲ್ ಇವತ್ತೊಂದೇ. ಸೊ ಆ ಥರ ಕಂಪ್ನಿಗಳದ್ದು ಸ್ಟ್ರೀಟ್, ಯು ಕ್ಯಾನ್ ಕಾಲ್ ಇಟ್ ಲೈಕ್ ಹೈ ಎಂಡ್ ಸ್ಟ್ರೀಟ್ ಅಂತ. ಆಲ್ ದ ಶಾಪಿಂಗ್ ಸೆಂಟರ್ ಎಲ್ಲ ಇಲ್ಲೇ ಇರೋದು ಪಾಲ್ಮಾ.
ನೈಸ್ ಸ್ಟ್ರೀಟ್ ಅಲ್ಲ, ಸುಮ್ಮನೆ ಹಿಂಗೆ ಕುತ್ಕೊಂಡು ಸಿಲ್ ಮಾಡಿಕೊಂಡು. ಸಿ ಆ್ಯಂಡ್ ರೆಸ್ಟೋರೆಂಟ್ಸ್ ಆರ್ ಆಲ್ಸೋ ದೇ. ಇದೆಲ್ಲ ಸ್ಟ್ರೀಟ್ಸ್ ಆಫ್ ಪಾಮಾ. Don't forget to put it out here. ಈ ಒಂದು ಟೀ ಶರ್ಟ್ಗೆ 30 ಯೂರೋ ಅಂತೆ. ಇದರಲ್ಲಿ ಏನೋ ಫುಟ್ಬಾಲ್ ಕ್ಲಬ್ ಬಾರ್ಸೆಲೋನಾ. ಕೀಪ್ ಇಟ್ ಅಪ್ ಇನ್ ಯುವರ್ ಬ್ಯಾಗ್. ಯಾ, ಬಟ್ ಈ ಆರ್ಕಿಟೆಕ್ಟ್ಸ್ ಲೈಕ್ ಈ ಸ್ಟ್ರೀಟ್ ಎಷ್ಟು ಸಕ್ಕತ್ತಾಗಿದೆ ನೋಡಿ. ದಿಸ್ ಈಸ್ ದ ಗಾಥಿಕ್ ಆರ್ಕಿಟೆಕ್ಚರ್ ಸಮಥಿಂಗ್, ಏನೋ ಬೆಳಗ್ಗೆ ಐಸ್ ರೆಡ್ ಬರ್ತಾರೆ ಫರ್ಗೋಟ್. ನೋಡಿ ಈ ಬಿಲ್ಡಿಂಗ್ ಎಷ್ಟು ಸಕ್ಕತ್ತಿದೆ. ಏನೋ ಇದು ರೆಸ್ಟುಗಳಿದೆಲ್ಲ ಲೈಕ್ ಟೂರಿಸಮ್ ಸ್ಪಾಟ್ಸ್ ಟೂರಿಸ್ಟ್ ಸ್ಪಾಟ್ಸ್ ಇನ್ ಪಾರ್ಮಾ. ಇವತ್ತು ಲಾಸ್ಟ್ ಡೇ ನಮ್ಮದು ಸ್ಪೇನಲ್ಲಿ. ಬಟ್ ನಾನು ಜಾಸ್ತಿ ವ್ಲಾಗ್ ಎಲ್ಲ ಮಾಡ್ತಾಯಿಲ್ಲ, ಬಿಕಾಸ್ ಬ್ಯಾಗ್ ಎಲ್ಲ ಇಟ್ಕೊಂಡು ಓಡಾಡೋಕ್ಕೆ ಕಷ್ಟ. ಸೊ ಅದಕ್ಕೋಸ್ಕರ ಜಸ್ಟ್ ಲೈಕ್ ರೋಡ್ ಸ್ಟ್ರೀಟ್ಸ್ನ ತೋರಿಸ್ತಾ ಇದ್ದೀನಿ. ಬಟ್ ವಿ ಹ್ಯಾವ್ ಅ ಫ್ಲೈಟ್ ಅಟ್ 6:20. ಸೊ 6:20 ತನಕ ಜಸ್ಟ್ ವಿಲ್ ಗೋ ನಿಯರ್ ಕ್ಯಾಥೆಡ್ರಲ್ ಆ್ಯಂಡ್ ಸೆಟ್ ಫಾರ್ ಅ ವೈಲ್. ಮತ್ತು ಹಂಗೆ ಇಲ್ಲೇ ಬಿಕಾಸ್ ಪಾಮಾನೇ ಅಲ್ಲ, ಎಲ್ಲೋದ್ರೂ ಅಷ್ಟೊಂದು ಏನು ನೋಡೋಕ್ಕೇನಿಲ್ಲ. ಸೇಮ್ ಸ್ಟ್ರೀಟ್ಸ್ ಆರ್ ವೆರಿ ಪ್ರಿಟಿ. ಆ ಥರ ಚಿಕ್ಕ ಇದು ಎಲ್ಲ ಚೆನ್ನಾಗಿದೆ ನೋಡೋಕ್ಕೆ. ನಾವು ಈ ಸ್ಪೇನಲ್ಲಿ ಲೈಕ್ ನಾವು ಏನು ವೆಸ್ಪಾನ ಐ ಮೀನ್ ಟೂ ವೀಲರ್ನ ರೆಂಟ್ ಮಾಡ್ಕೊಂಡು ಇಟ್ ವಾಸ್ ಸೋ ವರ್ತ್, ಬಿಕಾಸ್ ಅಷ್ಟೊಂದು ಜಾಗಗಳು ಕವರ್ ಮಾಡಿದ್ವಿ. ಆ್ಯಂಡ್ ಆಲ್ಸೋ ಲಾಸ್ಟಲ್ಲಿ ಫುಲ್ ಫ್ಯೂಯಲ್ನ ವಿ ಯುಟಿಲೈಸ್ಡ್ ಆ್ಯಂಡ್ ಫುಲ್ ಟ್ಯಾಂಕ್ ಮತ್ತೆ ಫಿಲ್ ಮಾಡ್ತಿದ್ದಕ್ಕೆ ಇಟ್ ವಾಸ್ ಲೈಕ್ 11 euros ಆರ್ ಸಮಥಿಂಗ್ ಅಷ್ಟೇ. ಸೊ ದ ರೆಂಟ್ ವಾಸ್ ಲೈಕ್ 72 pounds ಮತ್ತು 10 pounds ಫ್ಯೂಯಲ್. ಸೊ ಓವರಾಲ್ 80 ಅಲ್ಲೇ 3 days ವಿ ಕವರ್ಡ್. ಬಿಕಾಸ್ ಬಸ್ ರೂಟ್ ಎಲ್ಲ ಅಷ್ಟೊಂದು ಫ್ರೀಕ್ವೆಂಟಾಗಿಲ್ಲ ಆ್ಯಂಡ್ ಆಲ್ಸೋ ತುಂಬ ಟೈಮ್ ವೇಸ್ಟ್ ಆಗುತ್ತೆ ವೇಟಿಂಗ್ ಫಾರ್ ದ ಬಸ್. ಸೊ ಐ ಸಜೆಸ್ಟ್ ಒಂದು ಯಾವುದನ್ನ 2 wheeler or 4 wheelerನ ರೆಂಟ್ ಮಾಡ್ಕೊಳ್ಳೋಕ್ಕೆ ಸ್ಪೇನಲ್ಲಿ. ದ್ಯಾಟ್ ವಾಸ್ ದ ಟಿಪ್. ಆ್ಯಂಡ್ ಆಲ್ಸೋ ಪ್ಲೀಸ್ ಕ್ಯಾಶ್ನ ಮಾತ್ರ ಕ್ಯಾರಿ ಮಾಡಿ, ಬಿಕಾಸ್ ಎಷ್ಟೊಂದು ಕಡೆ ಕ್ಯಾಶೇ ಕೇಳ್ತಾರೆ ಎಲ್ಲದಕ್ಕೂ. That's everything. Thank you so much for watching, guys. Please do like, share and subscribe.